ಈ ಒಂದು ರ್ಯಾಲಿ ಇವತ್ತು ಹುಬ್ಳಿಯಲ್ಲಿ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಏನು ಕೇಂದ್ರ ಸರ್ಕಾರ ಸತತವಾಗಿ ಬೆಲೆ ಏರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದೆ, ಆ ವಿಚಾರವಾಗಿ ಇವತ್ತು ಬೆಂಗಳೂರಿಂದ ಬೆಳಗಾವಿಯಿಂದ ಈಗ ಹುಬ್ಳಿ, ನಾಳೆ ರಾಯಚೂರು, ಇಡೀ ರಾಜ್ಯದಾದ್ಯಂತ ಕೇಂದ್ರ ಸರ್ಕಾರ ಯಾವ ರೀತಿ ಗ್ಯಾಸ್ನ ಬೆಲೆಯನ್ನು ಏರಿಸಿದೆ, ಪೆಟ್ರೋಲ್ ಬೆಲೆ ಏರಿಸಿದೆ, ಡೀಸೆಲ್ ಬೆಲೆ ಏರಿಸಿದೆ, ಈ ಭಾಗದಲ್ಲಿ ಅತಿ ಹೆಚ್ಚು ರೈತರು ಮತ್ತು ಜನಸಾಮಾನ್ಯರು ಯಾವ ರೀತಿ ತತ್ತರಿಸಿ ಹೋಗಿದ್ದಾರೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಬೆಲೆ ಏರಿಕೆಯಿಂದ ಯಾರು ಸಹ ಒಂದು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 10 ವರ್ಷಗಳಿಂದ ಸಿಮೆಂಟ್ ಬೆಲೆ ತಗೊಳ್ಳಿ, ಪೇಂಟ್ ಬೆಲೆ ತಗೊಳ್ಳಿ, ಕಲ್ಲು ಬೆಲೆ ತಗೊಳ್ಳಿ, ಮರಳು ಬೆಲೆ ತಗೊಳ್ಳಿ, ಕಬ್ಬಿಣದ ಬೆಲೆ ತಗೊಳ್ಳಿ, ಎಲ್ಲವನ್ನು ತಾವು ನೋಡಿ. ಆ ಹಿಂದೆ ಬೋರ್ಡ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ರೇಟ್ ಇತ್ತು, ತಾವೆಲ್ಲ ಅಲ್ಲೇ ಕೂತಿದ್ದೀರಾ, ಅಲ್ಲೇ ಕೂತ್ಕೊಂಡು ಆ ಬೋರ್ಡ್ನ ನೋಡಬೇಕು. ಎಣ್ಣೆ, ಅಡಿಗೆ ಎಣ್ಣೆ ಎಷ್ಟಿತ್ತು, ಬೇಳೆ ಎಷ್ಟಿತ್ತು, ಪ್ರತಿಯೊಂದು ರೇಟು ಬಿಜೆಪಿಯವರು 10 ವರ್ಷ 12 ವರ್ಷದಿಂದ ಏನು ಕೇಂದ್ರ ಸರ್ಕಾರಕ್ಕೆ ಅವ್ರು ಬಂದ ಮೇಲೆ ಸತತವಾಗಿ ದೇಶದಾದ್ಯಂತ ಜನರು ಬೆಲೆ ಏರಿಕೆ ವಿರುದ್ಧ ದಿನನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಏನು ಒಂದು ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಜನಸಾಮಾನ್ಯರ ನೋವನ್ನ ಕೇಳಿಸ್ಕೊಳ್ಳಕ್ಕೆ ತಯಾರಿಲ್ಲ. ಅವರು ದಿನನಿತ್ಯ ಬೆಲೆಯನ್ನ ಏರಿಕೆಯನ್ನ ಮಾಡ್ತಾ ಇದ್ದಾರೆ.